ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರಿ ಕುತೂಹಲ ಮೂಡಿಸಿದ್ದ ರಾಜ್ಯಸಭಾ ಚುನಾವಣೆಯಲ್ಲಿ ಭಾರಿ ಹೈಡ್ರಾಮಾನೇ ನಡೆದಿದೆ. ಒಡಿಶಾದಲ್ಲಂತೂ ಅಡ್ಡ ಮತದಾನ ತಡೆಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಆಗಲೇ ಇಲ್ಲ. ನಿನ್ನೆ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಜಯ ಸಾಧಿಸಿದೆ. और ग्रेट लीडर श्री नरेंद्र मोदी जी, एनडीए ने फिर से ये साबित किया है और मैं आभार व्यक्त करना चाहता हूं नरेंद्र मोदी जी को. ದೇಶದಾದ್ಯಂತ ಖಾಲಿ ಇರುವ 37 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಈ ಪೈಕಿ 26 ಅಭ್ಯರ್ಥಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಘೋಷಿಸಲಾಯಿತು. ಉಳಿದ 11 ಅಭ್ಯರ್ಥಿಗಳ ಪೈಕಿ 5ರನ್ನ ಬಿಹಾರ ವಿಧಾನಸಭೆ, ಒಡಿಶಾದ 4 ಸ್ಥಾನಗಳು ಮತ್ತು ಹರಿಯಾಣದಲ್ಲಿ 2 ಸ್ಥಾನಗಳಿಗೆ ಮತದಾನ ಮುಗಿದಿದೆ. ರಾಜ್ಯಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಬ್ಬರದ ಗೆಲುವು. ಕಾಂಗ್ರೆಸ್ಗೆ ಮುಳುವಾಯಿತು ಶಾಸಕರ ಕ್ರಾಸ್ ವೋಟಿಂಗ್. ಬಿಹಾರದಲ್ಲಿ 5 ಸ್ಥಾನ, ಒಡಿಶಾದಲ್ಲಿ 3 ಸ್ಥಾನದಲ್ಲಿ ಜಯಭೇರಿ. ದೇಶದಾದ್ಯಂತ ಭಾರೀ ಕುತೂಹಲ ಕೆಳಿಸಿದ್ದ ರಾಜ್ಯಸಭಾ ಚುನಾವಣೆಯಲ್ಲಿ ಎನ್ಡಿಎ ದಿಗ್ವಿಜಯ ಸಾಧಿಸಿದೆ. 11 ಸ್ಥಾನಗಳಿಗೆ ನಡೆದ ಹೈವೋಲ್ಟೇಜ್ ಚುನಾವಣೆಯಲ್ಲಿ ಬಿಹಾರದ 5 ಸ್ಥಾನಗಳನ್ನು ಎನ್ಡಿಎ ತನ್ನದಾಗಿಸಿಕೊಂಡಿದೆ. ಒಡಿಶಾದಲ್ಲೂ ವಿಪಕ್ಷಗಳ ಲೆಕ್ಕಾಚಾರವನ್ನ ತಲೆಗೆಳಗಾಗಿಸಿ 3 ಸ್ಥಾನಗಳಲ್ಲಿ ಎನ್ಡಿಎ ಗೆದ್ದಿದೆ. ಬಿಹಾರದಲ್ಲಿ ನಿತೀಶ್ ಮತ್ತು ನಿತಿನ್ ನಬೀನ್ ತಲಾ 44 ಶಾಸಕರ ಮತಗಳನ್ನ ಪಡೆದರೆ, ಉಪೇಂದ್ರ ಕುಶ್ವಾಹ ಮತ್ತು ರಾಮನಾಥ್ ಠಾಕೂರ್ ತಲಾ 42 ಮತಗಳನ್ನ ಪಡೆದು ಆಯ್ಕೆಯಾಗಿದ್ದಾರೆ. 5ನೇ ಸ್ಥಾನಕ್ಕಾಗಿ ನಡೆದ ತೀವ್ರ ಪೈಪೋಟಿಯಲ್ಲಿ ಬಿಜೆಪಿಯ ಶಿವೇಶ್ ಕುಮಾರ್ ಅವರು ಆರ್ಜೆಡಿಯ ಎಡಿ ಸಿಂಗ್ ಅವರನ್ನ 2ನೇ ಪ್ರಾಶಸ್ತ್ಯದ ಮತಗಳ ಆಧಾರದ ಮೇಲೆ ಸೋಲಿಸಿದ್ರು. ಒಡಿಶಾದಲ್ಲಿ ರಾಜ್ಯಸಭೆಗೆ ಬಿಜೆಪಿ ಬೆಂಬಲಿತ 3 ಅಭ್ಯರ್ಥಿಗಳಾದ ಮನಮೋಹನ್ ಸಮಲ್, ಸುಜಿತ್ ಕುಮಾರ್ ಮತ್ತು ದಿಲೀಪ್ ರೇ ಮತ್ತು ಬಿಜು ಜನತಾದಳದ ಸಂತೃಪ್ತ ಮಿಶ್ರಾ ಆಯ್ಕೆಯಾಗಿದ್ದಾರೆ. ದಿಲೀಪ್ ರೇ ಪರ ಬಿಜೆಡಿ ಮತ್ತು ಕಾಂಗ್ರೆಸ್ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಬಿಹಾರದಲ್ಲಿ ಮಹಾಗಠಬಂಧನ್ಗೆ ಶಾಸಕರ ಗೈರು ಹಾಜರಿ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ನ 3, ಆರ್ಜೆಡಿಯ ಒಬ್ಬ ಶಾಸಕ ಮತದಾನಕ್ಕೆ ಗೈರು ಹಾಜರಾಗಿದ್ರು. ಒಡಿಶಾದಲ್ಲೂ ಎನ್ಡಿಎ ಪ್ರಾಬಲ್ಯ ಮೆರೆದಿದೆ. ಬಿಜು ಜನತಾದಳ ಮತ್ತು ಕಾಂಗ್ರೆಸ್ ಶಾಸಕರಿಂದ ಕ್ರಾಸ್ ವೋಟಿಂಗ್ ಆಗಿದೆ. 8 ಮಂದಿ ಬಿಜೆಡಿ ಶಾಸಕರು ಮತ್ತು ಕಾಂಗ್ರೆಸ್ನ 3 ಅಡ್ಡ ಮತದಾನ ಮಾಡಿದ ಮಾಹಿತಿ ಇದೆ. ಕಾಂಗ್ರೆಸ್ನ ಶಾಸಕ ಕೂಡ ಕ್ರಾಸ್ ವೋಟಿಂಗ್ ಮಾಡಿರುವುದು ಬೆಳಕಿಗೆ ಬಂದಿದೆ. ಬಿಹಾರ ಮತ್ತು ಒಡಿಶಾದ ಈ ಫಲಿತಾಂಶಗಳು ಎನ್ಡಿಎ ಮೈತ್ರಿಕೂಟಕ್ಕೆ ಸಂಸತ್ತಿನ ಮೇಲ್ಮನೆಯಲ್ಲಿ ಬಲ ತುಂಬಿದೆ. ಮತದಾನದ ವೇಳೆ ಉಂಟಾದ ಗೊಂದಲಗಳು, ಬ್ಯಾಲೆಟ್ ಪೇಪರ್ ವಿವಾದ ಮತ್ತು ರಾಜಕೀಯ ತಂತ್ರಗಾರಿಕೆಗಳು ಈ ಬಾರಿಯ ರಾಜ್ಯಸಭೆ ಚುನಾವಣೆಯನ್ನ ದೀರ್ಘಕಾಲ ನೆನಪಿನಲ್ಲಿ ಉಳಿಯುವಂತೆ ಮಾಡಿದೆ. ಕಾಂಗ್ರೆಸ್ ಪಕ್ಷವು ಈ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿದ್ದು, ಫಲಿತಾಂಶದ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದೆ. ಮಹೇಶ್ ಈರಣ್ಣ, ಟಿವಿ9, ನವದೆಹಲಿ.